ಫ್ರೆಂಡ್ಸ್, ಇದು ನಮ್ಮ ಪಾಂಡು. ಈ ಕಡೆ ಔಟ್ ಸೈಡ್ ತೋರಿಸ್ತಾ ಇದ್ದೀನಿ. ಔಟ್ ಸೈಡಿಂದ ಫ್ರಂಟ್ ಸೈಡಿಂದ ನೋಡಿದ್ದೀರಾ, ಇದು ಔಟ್ ಸೈಡಿಂದ ಈ ಕಡೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಈ ಕಟ್ಟೆ ಆ ಕಡೆ ಕೆರೆ ಇರೋದು, ಇದು ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಇದು ಪಾಂಡು. ಡೈಲಿ ನಾನು ತಿಳಿಸ್ದಂಗೆ ಡೈಲಿ ನಾವೇನು ಸ್ಲೆಜ್ಜು ತೆಗಿಬೇಕು, ಅದು ಖಂಡಿತವಾಗಿ ತೆಗಿಲೇಬೇಕು. ಸ್ಲೆಜ್ಜು ಎಷ್ಟು ಚೆನ್ನಾಗಿ ತೆಗಿತೀವೋ ಅಷ್ಟು ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಅಮೋನಿಯಾ ಬಿಲ್ಟ್ ಆಗೋಲ್ಲ. ನೋಡಿ, ಸ್ಲೆಜ್ಜು ಇವತ್ತು ಓಪನ್ ಮಾಡಿದ್ದೀನಿ, ಹೋಗ್ತಾಯಿದೆ ನೀರು. ಯಾರೇ ಮೀನುಗಾರಿಕೆ ಮಾಡ್ತಾಯಿದ್ರೆ ಡೈಲಿ ಸ್ಲೆಜ್ ಹೋಗೋದನ್ನು ಚೆನ್ನಾಗಿ ಮಾಡಿ. ಡೈಲಿ ಸ್ಲೆಜ್ಜು ತೆಗೀರಿ. ಡೈಲಿ ಜಾಸ್ತಿ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆದರೂ ತೆಗೀರಿ. ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಗಲೀಜು ನೀರು ಹೋಗ್ತಾ ಇದೆಯಾ, ಈಗ ನೀಟ್ ನೀರು ಹೋಗ್ತಾ ಇದೆಯಾ ಅಂತ. ಹಸಿರೇ ಹೋಗುತ್ತೆ ನೀರು, ಬಟ್ ಸ್ವಲ್ಪ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ ಸ್ಟಾಪ್ ಆದರೆ ನೀವು ಸ್ಟಾಪ್ ಮಾಡಿಬಿಡಿ. ನೀರು ಜಾಸ್ತಿನೇ ತೆಗಿಯೋದು ಅವಶ್ಯಕತೆ ಇಲ್ಲ. ಈಗ ಬಿಸಿಲುಗಾಲ ಇರೋದ್ರಿಂದ ಜಾಸ್ತಿ ತೆಗಿಬೇಡಿ. ಎಷ್ಟು ನಿಮ್ಗೆ ಅವಶ್ಯಕತೆ ಇದೆಯೋ, ನೀವು ಯಾವ ಥರ ಫೀಡಿಂಗ್ ಕೊಡ್ತಾಯಿರೋ, ಮರಿ ಎಷ್ಟಿದೆ ಅದನ್ನು ನೋಡಿಕೊಂಡು ನೀವು ಇದು ಮಾಡಿ. ಈಗ ನಮ್ಮದು ಜಾಸ್ತಿ ದೊಡ್ಡದಾಗಿರೋದ್ರಿಂದ ಪಾಂಡು ತೆಗಿಲೇಬೇಕಾಗುತ್ತೆ. ಯಾಕಂದರೆ ಈ ಮೂಲೆಯಿಂದ ಆ ಮೂಲೆವರೆಗೂ ಬರಬೇಕಲ್ವ, ಅದಕ್ಕೆ ನಾನು ಡೈಲಿ ಒಂದು ಹಾಫ್ ಆನ್ ಅವರ್ ತೆಗಿತೀನಿ. ದಯವಿಟ್ಟು ನೀವು ಅದೇ ಥರ ಮಾಡಿ. ನಿಮ್ಮ ಪಾಯಿಂಟ್ ಸೈಜ್ ಮೇಲೆ ನೋಡಿಕೊಂಡು ನೀವು ಸ್ಲೆಜ್ಜು ಹೆಂಗೆ ತೆಗಿಯೋದು ಬಿಡೋದು ನಿಮ್ಮ ಚಾಯ್ಸ್. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ಟಾರ್ಟಿಂಗ್ನಲ್ಲಿ 15 ಡೇಸ್ ತೆಗೆದ್ರೂ ಸಾಕು, ಆಮೇಲೆ 1 ವಾರ. ಈಗ ನಾನು ನೀರು ಸೌಕರ್ಯ ಚೆನ್ನಾಗಿರೋದ್ರಿಂದ ಡೈಲಿ ತೆಗಿತೀನಿ. ಒಂದು ಹಾಫ್ ಆನ್ ಅವರ್ 1 ಅವರ್. ಹೆಂಗೆ ಸ್ಲೆಜ್ಜು ನನಗೆ ಮಾಹಿತಿ ಗೊತ್ತಾಗುತ್ತೋ, ಜಾಸ್ತಿ ಇದೆ ಅಂತ ತಿಳುವಳಿಕೆ ಆದಾಗ ಗಲೀಜು ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಜಾಸ್ತಿ ಹೊತ್ತು 1 ಅವರ್ ತೆಗಿತೀನಿ. ಡೈಲಿ ಬೋರ್ ನೀರು 2 ರಿಂದ 5 ಗಂಟೆವರೆಗೂ ಕರೆಂಟ್ ಬರುತ್ತೆ. ಡೈಲಿ ಬೋರ್ ನೀರು ಸ್ಟಾರ್ಟ್ ಮಾಡಿ ನೀರು ಬಿಡ್ತಾ ಇರ್ತೀನಿ. ಡೈಲಿ ಆದಷ್ಟು ಕ್ಲೀನಾಗಿರಲಿ ಅಂತ ದೇವರಿಂದ ಪ್ರೇಯರ್ ಮಾಡ್ತೀನಿ. ನೀವು ಪ್ರೇಯರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.